ಮಂತ್ಲಿ 2 ಲಕ್ಷ ಕೊಡು. ನಿನ್ನ ಸಾಕಕ್ಕಾಗಲ್ಲ ಅಮ್ಮ. ಎಷ್ಟು ಪಾಪ. ಎಷ್ಟು ಚೆನ್ನಾಗಿರುವಂತಹದ್ದು ಜ್ಯುವೆಲ್ಲರ್ಸ್. ಆ ಪಾಪುಗೆ ಯಾರಾದ್ರೂ ಬಂದಿದ್ ನೋಡಿದ್ರೆ ಮದ್ವೆ ಹಾಕ್ಬೇಕಂತ ಫೀಲ್ ಆಗ್ಬಿಡುತ್ತೆ. ಇವಳನ್ನ ಯಾವಾಗ ಬೇಕಂತ ಅವಾಗ ತಿರುಗಿಸ್ತಾ ಇರ್ಬೋದು. ಹುಡುಗಿರ್ಗಷ್ಟೇ ಅಲ್ಲ, ಇಲ್ಲಿ ಹುಡುಗರಿಗೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಬಟ್ಟೆಗಳಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋ ನೋಡಿರ್ತೀರಾ. ಎಸ್, ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕಾಟೇರ ಮೂವಿ ನೋಡೋಕ್ಕೆ ಸಿಂಗಲ್ ಆಗಿ ಹೋಗಿದ್ದೆ. ಇವಾಗ ಪುಷ್ಪ 2 ಮೂವಿ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಡಿಸೆಂಬರ್ 5 ಮಾರ್ನಿಂಗ್ 10:30 ಶೋ ಫಸ್ಟ್ ಇತ್ತು. ನಾನು ಹೋಗಿಲ್ಲ, ಅದಕ್ಕೆ ಅಷ್ಟು ಬೇಗ ಎದ್ದು ನಮ್ಮ ಕಿಯಾ ಬ್ರೀಸನ್ನೆಲ್ಲ ಆಚೆ ಕರ್ಕೊಂಡೋಗೆಲ್ಲ ಮಾಡಬೇಕು. ಹಾಗಾಗಿ ಇವಾಗ 1:20 ಶೋಗೆ ಹೋಗೋಣ ಅಂತ ಹೇಳಿ. ಸೊ ಟೈಮ್ 12:50 ಆಗಿಬಿಡಿದೆ ಆಲ್ರೆಡಿ. ಸೊ ಇವಾಗ ಮನೆಯಿಂದ ಹೋಗೋಕ್ಕೆ 15 ಮಿನಿಟ್ಸ್ ಬೇಕು. ಇಲ್ಲೇ ನಿಯರ್ ಬೈ ಇದೆ ಮಿರರ್ ಸಿನಿಮಾಸ್ ಅಂತ. ಸೊ ನನ್ನ ಔಟ್ಫಿಟ್ ಹೀಗಿದೆ. ವೈಟ್ ಕಲರ್ ಟೀ ಶರ್ಟ್ಸಿಗೆ ಇವತ್ತು ಡೆನಿಮ್ ಪ್ಯಾಂಟ್ನ ಹ್ಯಾಡ್ ಮಾಡಿದ್ದೀನಿ. ಅದಕ್ಕೆ ನಾನು ಹ್ಯಾಟ್ ಹಾಕೊಳ್ಳೋಣ ಅಂತ. ಎಸ್, ಈ ಶಾರ್ಟ್ಸ್ ಆ್ಯಂಡ್ ಶಾರ್ಟ್ಸ್ ಮತ್ತು ಟಿ ಶರ್ಟ್ ಎರಡೂ ನಾನು ಮಿಂತ್ರದಲ್ಲೇ ತೊಗೊಂಡಿದ್ದು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಆ್ಯಂಡ್ ನನಗೆ ಇನ್ನೊಂದು ಹೇಳೇ ಇಲ್ಲ ನಿಮಗೆ, ಜೊತೆಗೆ ನಾನು ಇದು ಸ್ಪೆಕ್ಸ್ ಕೂಡ ತೊಗೊಂಡಿದ್ದೀನಿ. ಗ್ಲಾಸ್ ಸ್ವಲ್ಪ ಸ್ಟೈಲಿಶ್ ಆಗಿ ಇರಲಿ ಅಂತ. ಒಬ್ಬಳೇ ಹೋಗ್ತಾ ಇದ್ದೀನಲ್ವ ಸಿಂಗಲ್ ಆಗಿ. ಸೊ ವೆರ್ಸ್ ಮೈ ಗ್ಲಾಸ್. ಗೈಸ್, ಉರ್ಕೊಂಬೇಡಿ ಹುಡುಗಿರು, ಆನೆಸ್ಟಾಗಿ ಆನ್ಸರ್ ಮಾಡಿ ಹೇಗೆ ಕಾಣ್ತಿದ್ದೀನಿ ಅಂತ. ಎಷ್ಟೋ ಹುಡುಗಿರು ಕಾಮೆಂಟ್ಸ್ ಮಾಡ್ತೀರಾ, ಬ್ಯಾಡ್ ಕಾಮೆಂಟ್ಸ್. ಸೊ ಐ ಡೋಂಟ್ ಲೈಕ್ ಇಟ್. ಸೊ ದಟ್ಸ್ ವೈ ಕ್ಯಾಬ್ ಬುಕ್ ಮಾಡಬೇಕು. ಸೊ ಇಲ್ಲಿಂದ ಹೋಗಿ ಏನೇನು ಮಾಡಿದೆ ಅಂತ ಬರ್ತಾ ಕೆಲಸಗಳಿದೆ. ಕಿಯಾ ಬ್ರೀಸ್ಗೆ ಫುಡ್ ಖಾಲಿಯಾಗಿದೆ, ಫುಡ್ಡು ಕೂಡ ತರಬೇಕು. ಸೊ ಎಲ್ಲ ಪ್ರತಿಯೊಂದು ವಿಡಿಯೋ ನಿಮಗೋಸ್ಕರ ಮಿಸ್ ಮಾಡಿದೆ ನೋಡಿ. ನನ್ನ ಗಂಡ 18ನೇ ವಯಸ್ಸು ಮೂವಿ ನೋಡಬೇಕಾದ್ರೆ ಸ್ವಲ್ಪ ಹೊಟ್ಟೆ ಸಿತಿತ್ತು ಅಂತ ಹೇಳಿ ನಾನು ಪನ್ನೀರ್ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡಿದ್ದೆ ಮತ್ತು ಕೋಕ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ನನಗೆ ಸ್ಟಾರ್ಟಿಂಗ್ ಮೂವಿ ಅಂತೂ ಸಖತ್ ಇಷ್ಟ ಆಯಿತು. ಗೈಸ್, ಆನೆಸ್ಟಾಗಿ ಹೇಳಬೇಕು ಅಂದರೆ ಪುಷ್ಪ 2 ಮೂವಿ ಸೂಪರ್ ಆಗಿದೆ. ಮೇಕಿಂಗ್, ಫೈಟಿಂಗ್, ಡ್ಯಾನ್ಸ್, ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿದೆ. ಅದರಲ್ಲೂ ಪುಷ್ಪ 2 ಮೂವಿನ ನಾನು ಕನ್ನಡದಲ್ಲೇ ನೋಡಿದೆ. ನಂಗೆ ಯಾವುದೇ ಮೂವಿ ಯಾವುದೇ ಲ್ಯಾಂಗ್ವೇಜಲ್ಲಿ ಬಂದ್ರೂ ಕನ್ನಡದಲ್ಲಿ ನೋಡೋಕ್ಕೇ ನಂಗೆ ತುಂಬ ಇಷ್ಟ. ಬೇಗ ಕನೆಕ್ಟ್ ಆಗುತ್ತಲ್ಲ, ಹಾಗಾಗಿ. ಸೊ ಬೇರೆಯವ್ರು ಯಾಕೆ ಆ ಥರ ರಿವ್ಯೂ ಕೊಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಮೂವಿ ಮುಗಿಸಿ ಮನೆಗೆ ಬಂದೆ, ತುಂಬ ಚಳಿ ಜ್ವರ ಬಂತು. ಹಾಗಾಗಿ ವಿನು ಅಕ್ಕ ಮನೆಗೆ ಹೋದೆ. ನಮ್ಮನೇಲಿ ನಮ್ಮಮ್ಮ ಇರಲಿಲ್ಲ ಅಂತ ಹೇಳಿ ಅಲ್ಲಿ ನಾವು ಡಾಗ್ಸ್ಗೆ, ನಮ್ಮನೆ ಡಾಗ್ಸಿಗೆ ಪ್ಯೂರ್ ಪೆಟ್ಟು ಫುಡ್ ಬೇಕು ಅಂತ ಹೇಳಿ, ಪೆಡಿಗ್ರಿ ಬೇಕು ಅಂತ ಹೇಳಿ ನಾವು ತೊಗೊಂಬರೋಕ್ಕೆ ಅಂತ ಅಲ್ಲಿಂದನೇ ಹೋದ್ವಿ. ಅಲ್ಲಿಗೆ ಹೋದ್ವಿ, ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಹೋದ್ವಿ ತಗೊಂಬರೋಕ್ಕೆ ಅಂತ. ಏನು ಬೇಕು ಮನೆಗೆ? ಅದು ಡಾಗಿಗೆ, ನಿನಗಲ್ಲ. ಇಲ್ಲಿರೋದೆಲ್ಲ ಡಾಗಿಗೇನೆ. ತಗೋ, ಇವ್ರಿಗೆ ಏನಾದರೂ ಕೊಡಿ ತಿನ್ನೋಕ್ಕೆ. ಇದಾ? ತಗೋ, ಇದು ಓಪನ್ ಮಾಡಾಕು, ಅವ್ರಿಗೆ ಹಾಕಲ್ಲಿ. ಕಿಟಿ ಕಿಟಿ ಕಿಟಿ.
ಆ ಪಾಪುಗೆ ನೋಡಿ ಎಷ್ಟು ಒಗ್ಗಟ್ಟಿನ ತಿಂತವ್ರೆ. ಇನ್ನೊಂದು ತಗೊಂಬಾರೆ, ನಾನೇ ಪೇ ಮಾಡ್ತೀನಿ. ತಗೊಂಬ ಇನ್ನೊಂದು ಸೇಮ್ ಸಪ್ರೇಟ್ ಹಾಕು ಇವನಿಗೆ. ಹಾಕು ಹಾಕು, ಫುಲ್ ಹಾಕು. ಬಾ ಈ ಕಡೆ ಬಾ. ಸಾಕ್ ಬಿಡೆ ವೀನು, ಒಳ್ಳೆ ಚಿಕ್ಕ ನೋಡ್ತಾರ. ಹಂಗ್ ಮಾಡ್ಬಾರ್ದು, ಎದ್ರುಕೊಂಡು ಹೋಗ್ಬಿಡ್ತಾನೆ. ಅವ್ನು ಕೊಡು ಸಾಕು. ಅವ್ನು ಈಗ ಹೇಳ್ದಂಗೆ ಇದು ಬರುದು ಹೇಳ್ತಿದೆ. ಅಪ್ಪು ಕೆಳಗಿಡಿಯಮ್ಮ, ಹೊಸ್ಲು ತುಳಿಬಾರ್ದು. ಕೆಳಗಿಡಿ ಚಿನ್ನು. ಹೇಳಿ ನೀನು. ರೋಡಲ್ಲ ಯಾರಿಗ ಸಿಕ್ಕಿಟ್ಟು ಹುಡುಗರ ಕೈಲಿ ಸುಮ್ಮನೆ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಇಷ್ಟೊತ್ತರ ಇದೆಲ್ಲ ಅದು ಯಾರಿಗೂ ದೊಡ್ಡದು ಅಷ್ಟೇ. ಅದು 3 ದಿವಸ ಇಲ್ಲೇ ಕೊಟ್ಟಿದ್ದಿಲ್ಲ, ಅದನ್ನ ಹೆಂಗೈತಿ ನಮ್ಗೆ ಚೆನ್ನಾಗಿರೋದು. ಆಯ್ತು ಬಿಡಪ್ಪ, ಮುಟ್ಟಿ ಏನು ಮಾಡಿ ಇಟ್ಕೋವೇನು ಏನು ಮಾಡ ನೋಡ್ಬೇಕು ಫೋಟೋನ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನು ವಿಡಿಯೋ ಅಂತ. ತುಂಬ ಜನ ಕೇಳ್ತಾ ಇದ್ರಿ, ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಪ್ರತಿಯೊಂದು ನಿಮ್ಮ ಔಟ್ಫಿಟ್ ಎಲ್ಲಿ ತಗೊಂಡ್ರಿ, ನೀವು ಹೊಲಿಸಿದ್ದ, ಸ್ಟಿಚ್ ಮಾಡಿಸಿದ್ದ, ತಗೊಂಡಿದ್ದ, ಪ್ರತಿಯೊಂದು ಕ್ವಶನ್ಸ್ಗೆ ನಾನು ಇವತ್ತು ನಿಮಗೆ ಆನ್ಸರ್ ಮಾಡ್ತೀನಿ. ನಾನು ಎಲ್ಲಿ ರೆಂಟಿಗೆ ತಗೊಳ್ಳುವಂಥದ್ದು ನನ್ನ ಫ್ರೆಂಡೇನೆ ಡಿಸೈನರ್ ಮಾಡಿಕೊಡ್ತಾರೆ. ಸೊ ವೆಯ್ಟ್ ಮಾಡೋದು ಬೇಡ, ಪ್ರತಿಯೊಂದು ತೋರಿಸ್ತೀನಿ, ಬನ್ನಿ. ಹಲೋ, ಕ್ಲಾಸಿ ರೆಂಟ್ ಆ್ಯಂಡ್ ಡಿಸೈನರ್ ಹೌಸಲ್ಲಿದ್ದೀನಿ ನಾನಿವತ್ತು. ಬನ್ನಿ ಒಳಗಡೆ ಹೋಗೋಣ. ಸ್ಟಾರ್ಟಿಂಗ್ ಬಂದರೆ ನಿಮಗೆ ವೆಲ್ಕಮ್ ಮಾಡಕ್ಕೆ ಅಂತ ಒಂದು ಆ ಕಡೆ ಒಂದು ಈ ಕಡೆ ಒಂದು ನಿಮಗೆ ನನಗೆ ಇಟ್ಟಿರ್ತಾರೆ. ಅದು ನಮಗೆ ವೆಲ್ಕಮ್ ಮಾಡುತ್ತೆ ಅಂತ ಅನ್ಕೊಬೇಕು ಅಷ್ಟೇ. ಸೊ ವೆಯ್ಟ್ ಮಾಡೋದು ಬೇಡ, ಒಳಗಡೆ ಹೋಗೋಣ ಬನ್ನಿ. ನಂಗಂತೂ ಈ ಕಲರ್ ಅಂತೂ ನಂಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ನಿಮ್ಗೆ ಇನ್ನ ಯಾವಾಗ ಬೇಕಂತ ಅವಾಗ ತಿರುಗಿಸ್ತಾ ಇರ್ಬೋದು. ಎಸ್ ಗೈಸ್, ನಾವಿವತ್ತು ಬಸವೇಶ್ವರ ನಗರಲ್ಲಿರುವಂತಹ ಕ್ಲಾಸಿ ರೆಂಟರ್ ಡಿಸೈನರ್ ಬೈ ಚೈತು ಗೌಡ ಅವರ ಒಂದು ಹೌಸಲ್ಲಿ ಇದ್ದೀವಿ. ಸೊ ನೀವು ನೋಡ್ಬೋದು ಎಷ್ಟು ಚಂದ ಇದೆ ನೋಡಿ, ಎಷ್ಟು ಬಟ್ಟೆಗಳು. ಆ್ಯಂಡ್ ತುಂಬ ಜನ ನನ್ನನ್ನು ಕೇಳ್ತಾ ಇದ್ರಿ ಅಲ್ವಾ, ನಾನು ಅವಾಗಲೇ ಹೇಳ್ದೆ ಅಲ್ಲ, ಎಲ್ಲಿ ತಗೋತೀರಾ ಏನು ಅಂತ ಅಲ್ಲ. ನಿಮಗೇನಾದರೂ ಈಗ ಮದುವೆಗೆ ಔಟ್ಫಿಟ್ ಬೇಕು ಅಂತ ಅನ್ಕೋತಾರೆ, ಎಲ್ಲೋ ಹೋಗಿ 1 ಲಕ್ಷ 1.5 ಲಕ್ಷ 50,000 ಕೊಟ್ಟು ನೀವು ಬೈ ಮಾಡೋದು ಬೇಡ. ಯಾಕೆ ಅಂತಂದರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಡ್ರೆಸ್ ನಿಮಗೆ 1 ಅಲ್ಲ 2 ಡೇಸ್ಗೆ ನಿಮಗೆ ರೆಂಟಿಗೆ ಸಿಗುತ್ತೆ. ಅದೂ ತುಂಬ ಕಮ್ಮಿ ಪ್ರೈಸಲ್ಲಿ, ಗೊತ್ತಾ. ನನ್ನ ಫ್ರೆಂಡ್ ಅಂತೂ ಸಖತ್ತಾಗಿ ಡಿಸೈನ್ ಮಾಡ್ಕೊಡ್ತಾಳೆ. ನಿಮಗೆ ಬರೀ ರೆಂಟ್ ಅಂತಲ್ಲ, ನಿಮ್ಗೇನಾದ್ರೂ ಇದೇ ತರ ಡಿಸೈನ್ ಬೇಕು, ಅದೇ ತರ ಡಿಸೈನ್ ಬೇಕು, ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಇರುತ್ತೆ ಅಂತ ಅನ್ಕೊಳ್ಳಿ, ಜಸ್ಟ್ ಒಂದು ರೆಫರೆನ್ಸ್ ಪಿಕ್ ಕಳ್ಸಿದ್ರೆ ಸಾಕು, A to Z ಅದೇ ತರ ಕೂಡ ಮಾಡ್ಕೊಡ್ತಾಳೆ. ಬ್ರೈಡಲ್ ಲುಕ್ ಆಗಿರ್ಬೋದು, ನಾರ್ಮಲ್ ಈವೆಂಟ್ ಫಂಕ್ಷನ್ಸ್ಗಾಗಿರ್ಬೋದು, ಎನಿಥಿಂಗ್ ಯಾವುದಕ್ಕಾದ್ರೂ ನನ್ನ ಫ್ರೆಂಡ್ ಡಿಸೈನ್ ಮಾಡ್ಕೊಡ್ತಾಳೆ. ಆ್ಯಂಡ್ ಎಲ್ಲ ಥರ ಕಾಸ್ಟ್ಯೂಮ್ಸು ಕೂಡ ಇಲ್ಲಿದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್ಯೂಮ್ಸ್ ಎಲ್ಲ ಥರ ಇದೆ, ನೀವು ನೋಡಬಹುದು. ಸೊ ಇದೊಂದೇ ಅಲ್ಲ, ಬ್ರೈಡಲ್ಗಿರುವಂಥದ್ದು ಎಷ್ಟು ಇದೆ ನೋಡಿ. ಬ್ರೈಡಲ್ ಮತ್ತು ನಾನ್ ಬ್ರೈಡಲ್ಗೆ ಎಷ್ಟೊಂದಿದೆ ನೋಡಿ, ನಿಮಗೆ ಎಷ್ಟು ಬೇಕು, ಇನ್ನೂ ತುಂಬ ಇದ್ದಾವೆ. ಸದ್ಯಕ್ಕೆ ಇಲ್ಲಿ ಇಷ್ಟ ಹಾಕಿದ್ದಾರೆ, ಎಷ್ಟೋ ರೆಂಟಿಗೆ ಹೋಗಿದೆ, ಇನ್ನು ಡಿಸೈನ್ ಕೂಡ ಆಗ್ತಿರುವಂತಹದ್ದು.
ಸೊ ನೋಡಿ ಎಷ್ಟು ಚಂದ ಇದೆ ಅಂತ ಹೇಳಿ. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಗು ಇದೆ, ಕಿಡ್ಸ್ಗೆ ಏನಾದರೂ ನಿಮಗೆ ಡಿಸೈನರ್ ಔಟ್ಫಿಟ್ ಬೇಕಂದ್ರೆ ನಿಮಗೆ ಇಲ್ಲಿ ಡಿಸೈನರ್ ಮಾಡಿರೋಂತಹ ಸಿಗಲ್ಲ. ಬೇಕಿದ್ರೆ ಸ್ಟಿಚ್ ಮಾಡ್ಕೊಡ್ತಾರೆ, ನೋಡ್ಬೋದು ನೀವು. ಸದ್ಯಕ್ಕೆ ಇದೊಂದು ರೆಫರೆನ್ಸ್ ಕಿಟ್ ಇದ್ದಾರೆ. ನಿಮ್ಗೆ ಯಾವುದೇ ಥರ ಡಿಸೈನ್ಸ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಏನಾದರೂ ಕಾಕ್ಟೈಲ್, ಸಂಗೀತ್ ಈವೆಂಟ್ಸ್, ಈ ಫಂಕ್ಷನ್ಸ್ಗೆ ಏನಾದರೂ ಔಟ್ಫಿಟ್ ಈ ಥರ ಬೇಕಂದ್ರೆ ನೋಡಿ ಇಲ್ಲಿದೆ. ಇದೊಂದೇ ಅಲ್ಲ, ಇನ್ನು ನಿಮಗೆ ಯಾವ ಥರ ಬೇಕು ಎಲ್ಲ ಥರನೂ ಕೂಡ ಡಿಸೈನ್ ಮಾಡ್ಕೊಡ್ತಾರೆ. ಈ ವಿಡಿಯೋನ ಬಾಯ್ಸ್ ಕೂಡ ನೋಡ್ತಿದ್ದೀರಾ ಅಂತ ಗೊತ್ತು, ಬೇಜಾರಾಗಬೇಡಿ. ಹುಡುಗಿರ್ಗಷ್ಟೇ ಅಲ್ಲ, ಇಲ್ಲಿ ಹುಡುಗರಿಗೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಬಟ್ಟೆಗಳಿದೆ. ನೋಡಿ ನೋಡಿ ಎಷ್ಟು ಇದಾವೆ. ಹುಡುಗಿರಿಗಲ್ಲ, ಹುಡುಗರಿಗೂ ತುಂಬ ಇದಾವೆ. ನೋಡಿ ಇಷ್ಟಿದಾವೆ. ಬಾಯ್ಸ್ ಎಮರ್ಜೆನ್ಸಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಪ್ಲೇಲಿ ನಂಬರ್ ಬರ್ತಿರುತ್ತೆ. ನಾನು ಪ್ರತಿಯೊಂದು ಡೀಟೇಲ್ಸ್ ಲೊಕೇಶನ್ ಹಾಕಿರ್ತೀನಿ. ಇಷ್ಟು ನಿಮ್ಗೆ ಇಲ್ಲಿ ಯಾವುದಾದ್ರೂ ಇಷ್ಟ ಆಗಿಲ್ವಾ, ಡೋಂಟ್ ವರಿ, ಇದೇ ಥರ ಬೇಕು ಅಂತ ನೀವು ರೆಫರೆನ್ಸ್ ಪಿಕ್ನ ಕಳಿಸಿದ್ರೆ ಸಾಕು. ನೀವು ವಿತಿನ್ 2-3 ಡೇಸಲ್ಲಿ ನಿಮಗೆ ಅರೇಂಜ್ ಮಾಡಿಕೊಡ್ತಾರೆ, ಡಿಸೈನ್ ಮಾಡಿಕೊಡ್ತಾರೆ, ಯಾವ ಥರ ಬೇಕು ಆ ಥರ. ನಾನು ಕನ್ನಡತಿ. ನಾನು ಫಸ್ಟ್ ಚೂಸ್ ಮಾಡುವಂತಹದ್ದು ಸ್ಯಾರಿ, ಬ್ಲೌಸ್ ಮತ್ತು ಲಂಗದವಣಿ. ಸೊ ಇವಾಗ ನಾವು ನಿಮಗೆ ರೆಂಟಿಗೆ ಏನೇನು ಸಿಗುತ್ತೆ ಮತ್ತು ಪ್ರೀಮಿಯರ್ ಆಗಿ ಹ್ಯಾಂಡ್ ವರ್ಕ್ ಮಾಡಿರುವಂತಹದ್ದು ನೀವು ನೋಡ್ಬೋದು. ಎಷ್ಟು ಹೆವಿ ವರ್ಕ್ ಇದೆ ಅಂತ ನೀವು ನೋಡ್ಬೋದು. ನನಗಂತೂ ಈ ಕಲರ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಇನ್ನೂ ಹೆವಿಯಾಗಿ ವರ್ಕ್ ಬೇಕಂದರೆ ಇವರು ಹ್ಯಾಂಡ್ ವರ್ಕ್ ಕೂಡ ಮಾಡಿಕೊಡ್ತಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಬನ್ನಿ ತೋರಿಸ್ತೀನಿ ಎಷ್ಟು ಇದೆ. ಇದು ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹಾಕ್ಕೊಂಡಿದ್ದೆ ನೋಡಿ, ಅದು ಇವಳೇ ಮಾಡಿಕೊಟ್ಟಿದ್ದು. ಎಷ್ಟು ಡಿಫ್ರೆಂಟ್ ಟೈಪ್ಸ್ ಇದೆಯಪ್ಪ, ನೋಡ್ತಾ ಇದ್ರೆ ನನಗೆ ತಲೆನೋವು ಬರ್ತಿದೆ ಗುರು. ಚೆನ್ನಾಗಿದೆ ನೋಡಿ. ಎಲ್ಲ ಒಂದೊಂದು ಬೇಕಾದ್ರೆ ನಿಮಗೆ ತೆಗೆದು ತೋರಿಸ್ಕೊಡ್ತೀನಿ ಏನೇನು ಅಂತ ನೋಡಿ. ಇದು ಹೋಗ್ಬಿಡ್ತಲ್ಲೇ, ಕರೆಕ್ಟಾಗಿ ಹಾಕಿಲ್ಲ ಅನ್ಸುತ್ತೆ, ಹೋಗ್ಲಿ ಬಿಡು. ಸೊ ಈ ಒಂದು ಲಂಗದವಣಿನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ಮದುವೆಗೆ ಹಾಕೋಬಹುದು, ಫಂಕ್ಷನ್ಸ್, ಸಿಂಪಲ್ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ನೋಡಿ ಇದು ಅಷ್ಟೇ, ಎಲ್ಲ ಹ್ಯಾಂಡ್ ವರ್ಕ್. ಎಷ್ಟು ಡಿಸೈನ್ ಎಷ್ಟು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿ. ಎಲ್ಲ ಬ್ಲೌಸ್ ಪ್ಲಸ್ ಸ್ಯಾರಿ ಎಲ್ಲ ಹೇಗಿಟ್ಟಿದೆ, ಎಷ್ಟು ಚೆನ್ನಾಗಿದೆ. ಯಾವ ಕಲರ್ ಬೇಕಂದ್ರೆ ಮಾಡ್ಬೋದು. ಗೈಸ್ ಏನು ಗೊತ್ತಾ, ಬಂದ ತಕ್ಷಣ ನಾವು ನೋಡೋದೇ ಇಲ್ಲಿರುವಂತಹ ಆಂಬಿಯನ್ಸ್, ಇಂಟೀರಿಯರ್ ಅಷ್ಟು ಏನು ಸಕ್ಕದಾಗಿದೆ ಗೊತ್ತಾ. ಇಲ್ಲೇ ಟ್ರಯಲ್ ರೂಮ್ ಕೂಡ ಇರುತ್ತೆ. ಸೊ ಇವಾಗ ತೋರಿಸಿದ್ನಲ್ಲ, ಇಷ್ಟು ನಿಮಗೆ ಯೂಸ್ ಮಾಡಿರೋದನ್ನ ರೆಂಟಿಗೆ ತಗೊಳಕ್ ಇಷ್ಟ ಅಲ್ವಾ, ಹಾಕೊಳಕ್ ಇಷ್ಟ ಅಲ್ವಾ ಒಬ್ರು ಹಾಕಿರೋದು, ಡೋಂಟ್ ವರಿ. ನಿಮ್ಮ ಹತ್ರ ಏನಾದ್ರು ರೆಫರೆನ್ಸ್ ಏನಾದರೂ ಇದೇ ಥರ ಬೇಕು ಅಂದರೆ ಜಸ್ಟ್ 2 ಡೇಸಲ್ಲಿ ನಿಮಗೆ ಬೇಕಾಗಿರುವಂತಹದ್ದು ಅವರು ನಿಮಗೆ ಡಿಸೈನ್ ರೆಡಿ ಮಾಡಿ ಕೊಡ್ತಾರೆ. ಆ್ಯಕ್ಚುಲಿ ಗೈಸ್, ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ಅಲ್ವಾ. ಸೊ ನಾನು ಪ್ಲ್ಯಾನ್ ಈ ಥರ ಒಂದು ತಗೊಳ್ಳೋಣ ಅಂತ, ಮಾಡ್ಸೋಣ ಅಂತ. ಇದೆಲ್ಲ ನಾನು ಮದುವೆಗಲ್ವಾ. ಸೊ ನೋಡಿ ಏನು ಚಂದ ಇದೆ. ಯಾರಾದ್ರೂ ಬಂದು ಇದು ನೋಡಿದ್ರೆ ಮದುವೆ ಹಾಕ್ಬೇಕಂತ ಫೀಲ್ ಆಗ್ಬಿಡುತ್ತೆ. ಹೋ ಎಷ್ಟು ಹೆವಿ ವರ್ಕ್ ಇದೆ ನೋಡಿ. ಪಕ್ಕ ಮದುವೆಗೆ ಸೂಟ್ ಆಗುವಂಥದ್ದೇ ಅಲ್ವಾ. ಅಯ್ಯೋ ಇಲ್ಲೇ ಇದ್ರೆ ಬಿಡಿಸ್ತೀನಿ ಪಕ್ಕನೆಲ್ಲ. ಈ ಹುಡುಗಿಗೆ ಹಾಕ್ಬಿಡೋಣ ಪಾಪ. ಗೈಸ್ ನೋಡಿ, ಗೈಸ್ ನೋಡಿ ನೋಡಿ, ಪಾಸಿಟಿವ್ ವೈಬ್ಸ್ ಇದೆಲ್ಲ ಗೊತ್ತಾ. ಇಲ್ಲಿವರೆಗೂ ನಾನು ಮದುವೆ ಹುಡುಗಿಗೆ ಬ್ರೈಡಲ್ ಏನೇನು ಬೇಕು ಪ್ರತಿಯೊಂದು ತೋರಿಸ್ದೆ. ಇವಾಗ ನಿಮ್ಮ ಅಕ್ಕ ತಂಗಿದು ಮದುವೆ ನಡೀತಾ ಇದೆ. ಸೊ ನಿಮಗೆ ತಗೊಳಕ್ಕೆ ಅಷ್ಟು ಅಮೌಂಟ್ ಇಲ್ಲ ಅಂತ ಡೋಂಟ್ ವರಿ. ಇಲ್ಲಿರುವಂತಹದ್ದು ಎಲ್ಲ ಗೌನ್ ಮತ್ತು ಕ್ರಾಪ್ ಟಾಪ್ಸ್ ತುಂಬಾ ಇದ್ದಾವೆ. ತುಂಬ ಅಂದರೆ ತುಂಬ ಇದ್ದಾವೆ ನೋಡಿ. ಈ ಒಂದು ಫುಲ್ ಲೈನ್ ಕೂಡ ಅದೇ ಇದ್ದಾವೆ ನೋಡಿ. ತೋರಿಸ್ತಾ ಇದ್ರೆ ಇವತ್ತೆಲ್ಲ ಮುಗಿಯಲ್ಲ, ನೀವು ಬಟ್ ನೋಡ್ಕೊಬೋದು. ಸುಮ್ಮನೆ ಹಿಂಗೆ ನೋಡ್ಕೊಳ್ಳಿ ಏನೇನು ಡಿಸೈನ್ ಇದೆ, ಎಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ತಿರುವಂಥದ್ದು. ಗೌನ್ಸ್ ನೋಡಿ, ಹೆವಿ ಗೌನ್ಸ್ ಬೇಕಂದ್ರೆ ಹೆವಿ ಗೌನ್ಸ್ ಇದೆ, ಸಿಂಪಲ್ ಗೌನ್ಸ್ ಬೇಕಂದ್ರೆ ಸಿಂಪಲ್ ಆಗು ಕೂಡ ಸಿಗುತ್ತೆ. ಆ್ಯಂಡ್ ಈ ಟೈಪ್ಸಲ್ಲಿ ಗೌನ್ ಟೈಪಲ್ಲಿ ನಿಮಗೇನಾದರೂ ನಿಮಗೆ ಸ್ಟಿಚ್ ಮಾಡಿಕೊಡ್ಬೇಕು, ನಮ್ಗೆ ಇದೇ ಥರ ಬೇಕಂದ್ರೆ ಅದನ್ನು ಮಾಡಿಕೊಡ್ತಾರೆ, ಡೋಂಟ್ ವರಿ. ನಿಮ್ಗೇನಾದ್ರು ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆ ಔಟ್ಫಿಟ್ ಬೇಕಂದ್ರೂ ಕೂಡ ಸಿಗುತ್ತೆ, ನೋಡ್ಬೋದು. ಅದಕ್ಕೆ ಅಂತಲೇ ಇಲ್ಲಿ ಬೇರೆ ಸೆಕ್ಷನ್ ಇದೆ ನೋಡಿ. ಎಷ್ಟಿದೆ, ಎಷ್ಟು ಫುಲ್ ಕಲರ್ಸಲ್ಲಿ. ನೀವು ಇಲ್ಲಿ ಬಂದರೆ ಹಬ್ಬ, ನಿಮಗೆ ಕಮ್ಮಿ ಪ್ರೈಸಲ್ಲಿ ಆರಾಮಾಗಿ ತಗೊಬೋದು. ನಿಮ್ಮ ಹುಡ್ಗನ ಜೊತೆ ನೀಟಾಗಿ ಫೋಟೋಶೂಟ್ ಮಾಡಿಸ್ಕೊಬೋದು. ಅದಲ್ಲದೆ ಇಲ್ಲೂ ಇದೆ ನೋಡಿ,
ಫ್ಯಾನ್ಸಿ ಸ್ಯಾರಿಗೆ ಬ್ಲೌಸ್ ಮತ್ತು ಸ್ಯಾರಿ ಎರಡೂ ನಿಮಗೆ ಬೇಕೇ ಬೇಕು. ಸೊ ಈ ಸೆಕ್ಷನಲ್ಲಿ ನಿಮ್ಗೆ ಅದಿರುವಂಥದ್ದು ನೋಡಿ, ಇದೂ ನಾನು ಹಾಕಿದ್ದೀನಿ, ಇದು ಹಾಕಿದ್ದೀನಿ, ಇದು ಹಾಕಿದ್ದೀನಿ, ಇದು ರೆಡ್, ಇರೋ ಆಲ್ಮೋಸ್ಟ್ ಎಲ್ಲ ನಾನು ಹಾಕಿದ್ದೀನಿ ಗೈಸ್. ನಾನು ಇನ್ಸ್ಟಾಗ್ರಾಮಲ್ಲಿ ಏನೇನಿದೆ ಪ್ರತಿ ಒಂದೂ ನಾನು ಇಲ್ಲಿ ಹಾಕಿರುವಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ಜ್ಯುವೆಲರಿ ಕೂಡ ನಿಮಗೆ ಸಿಗುತ್ತೆ. ಔಟ್ಫಿಟ್ ಇಲ್ಲಿ ತಗೊಂಡು ಜ್ಯುವೆಲರಿಗೆ ಬೇರೆ ಕಡೆ ಹೋಗ್ಬೇಕು ಅಂತ ಟೆನ್ಷನ್ ಆಗ್ತಿದ್ರೆ ಡೋಂಟ್ ವರಿ, ಎರಡೂ ಇಲ್ಲೇ ಇದೆ ನೋಡಿ. ಇಷ್ಟೇ ಅಲ್ಲ, ಇನ್ನು ಬೇಜಾನ್ ಡಿಸೈನ್ಸ್ ಎಲ್ಲ ಇದೆ. ಸೊ ನಿಮ್ಗೇನಾದ್ರೂ ನಮ್ಗೆ ಈ ತರ ಜ್ಯುವೆಲರಿ ಬೇಕಂದ್ರೆ ನಿಮ್ಗೆ ಕ್ಯಾಟ್ಲಾಗ್ನ ಕಳ್ಸಿಕೊಟ್ಬಿಡ್ತಾರೆ. ಜಸ್ಟ್ ನೀವು ಒಂದು ಸ್ಕ್ರೀನ್ ಶಾಟ್ ಮಾಡಿ ಅವ್ರಿಗೆ ಕಳಿಸಿದ್ರೆ ಸಾಕು, ಅದನ್ನ ನಿಮ್ಗೆ ಕೊಡ್ತಾರೆ. ಸೊ ಇಲ್ಲೆಲ್ಲ ಇದು ಜಡೆ ಬಿಲ್ಲೆ ಕೂಡ ಇದೆ ನಿಮ್ಗೆ. ಇದು ನಿಮ್ಗೆ ಸಿಂಪಲ್ ಸೆಟ್ಗಳು ಸಿಗುತ್ತೆ, ಮತ್ತೆ ಗ್ರ್ಯಾಂಡ್ ಲುಕ್ಕಿಗೆ ಸೆಟ್ ಕೂಡ ಸಿಗುತ್ತೆ. ಪ್ರತಿ ಒಂದು ಸಿಗುತ್ತೆ ಗೈಸ್, ನೋಡ್ಬೋದು ನೀವು. ಬ್ರೈಡಲ್ ನೋಡಿ, ಇದು ನಿಮ್ಗೆ ಏನ್ ಅನ್ಸಿದೆ? ಇದು ಬ್ಲೌಸ್ ಅನ್ಸಿದ್ಯಾ? ಡಬಲ್ ಕಲರ್ ಎಷ್ಟು ಯೂನಿಕ್ ಆಗಿ ಮಾಡಿದ್ದಾರೆ ನೋಡಿ, ನಿಜವಾಗ್ಲೂ ಸಕ್ಕತ್ತಾಗಿದೆ. ಇದೆಲ್ಲ ಹ್ಯಾಂಡ್ ವರ್ಕ್ ತುಂಬಾ ಚೆನ್ನಾಗಿದೆ ಗೈಸ್ ನೋಡಿ. ಇದೇ ತರ ನಿಮ್ಗೆ ಬೇರೆ ಡಿಸೈನ್ ಅಲ್ಲಿ ಆ ಡಬಲ್ ಕಲರ್ ಅಲ್ಲಿ ಬೇಕಂತಂದ್ರೂ ಕೂಡ ಮಾಡ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂತಹದ್ದು ಜ್ಯುವೆಲರ್ಸ್. ನಾನು ಹೇಳ್ದೆ ಅಲ್ವಾ, ಇಲ್ಲೇ ಸ್ಟಿಚ್ ಮಾಡ್ಕೊಡ್ತಾರೆ ಅಂತ, ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ತಾರೆ ಅಂತ. ಅದು ಇಲ್ಲೇ ಇದೆ, ಈ ಒಂದು ಹೌಸ್ ಅಲ್ಲೇನೆ ಇದೆ. ಎಲ್ಲೋ ದೂರ ಹೋಗುವಂತ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಚೆನ್ನಾಗಿ ಹ್ಯಾಂಡ್ ವರ್ಕ್ ಮಾಡ್ತಿದ್ದಾರೆ, ಸ್ಟಿಚಿಂಗ್ ಮಾಡ್ತಿದ್ದಾರೆ ಅಂತ ನೀವೇ ನೋಡಿ. ಹಾಯ್ ಮಾಡಿ ಎಲ್ಲ, ಹಾಯ್ 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 ಸೇ ಹಾಯ್ ನೋಡಿ. ನನಗಲ್ಲ ಅಲ್ಲಿ ಫೋನ್ ಗಾಯ ಮಾಡಿ ಚೊಟ್ಟು ಹಾಯ್ ಹಾಯ್ ಹೇಳು. ಇಲ್ಲಿ ನೋಡಿ, ಇಲ್ಲೂ ಇದೆ ನೋಡಿ. ನಾನು ಕಲಿತೀನಿ ಕಣೆ. ನನಗೆ ಎಷ್ಟು ಕೊಡ್ತೀವಿ ಸ್ಯಾಲ್ರಿ? ನಾನು ಬರ್ತೀನಿ. ಮಂತ್ಲಿ 2 ಲಕ್ಷ ಕೊಡು. ನಿನ್ನ ಸಾಕಾಗಲ್ಲ ಅಮ್ಮ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡು. ಬಾಯ್ಲೆ ಇಲ್ಲಿ ಇದ್ ಮಾಡು, ಫುಲ್ ಝೂಮಲ್ಲಿ ತೊಟ್ಟು ನೋಡಿ ಗೈಸ್. ಸ್ಟಿಚಿಂಗ್ ಮಾಡ್ತಾ ಇರೋಂಥದ್ದು, ಹ್ಯಾಂಡ್ ವರ್ಕ್ ಮಾಡ್ತಿರೋದು, ಗ್ರೇಟ್. ನಾವು ಯಾವಾಗ ಇಂಥ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡೋದು? ಬರೀ ಮಾತಾಡ್ಕೊಂಡು ತಿರ್ಗದೇ ಆಯ್ತು ಗೈಸ್. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದಕ್ಕೆ ಗಿಫ್ಟ್ ನ್ಯಾಚುರಲ್ಸ್ ನನ್ನ ಫೇವ್ರೇಟ್ ಐಸ್ ಕ್ರೀಮ್ ತರಿಸಿರೋದು ಮೇಡಮ್. ಕೇಳ್ತಾ ಇದ್ರಿಲ್ವ ಡಿಸೈನರ್ ಯಾರು ಅಂತ? ಇವರೇ, ಚೈತು ಗೌಡ ಅವರು. ಏನಾದರೂ ಹೇಳು. ನಮಗೆ ಇವಳು ಸೋನು ಅಷ್ಟೆಲ್ಲ ಮಾತಾಡೋಕೆ ಬರಲ್ಲ. ಹೇಳೆ ಏನಾದರೂ ನಿಮ್ಮ ಡಿಸೈನರ್ ಹೌಸ್ ಬಗ್ಗೆ ಹೇಳೆ. So it's Classy Rent and Designer House by Chaitu Gowda. So if you want to rent, if you want to get it stitched, or if you want to learn fashion designing course, you can visit. ಬನ್ನಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ನೋಡು ಗೈಸ್, ನೀವು ಅನ್ಕೊಂಡಷ್ಟು ಚೆನ್ನಾಗಿಲ್ಲ, ಡೈರೆಕ್ಟಾಗಿ ಚೆನ್ನಾಗಿಲ್ಲ, ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ. ಎಷ್ಟಿದ್ದಾಳೆ ನೋಡಿ, ಹೊಟ್ಟೆ ಉರಿ. ಅಯ್ಯೋ ಸಾಕು ನಿಲ್ಸೆ ನನ್ನ. ನಿಮಗೆ ಏನಾದರೂ ಇದೇ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಈ ಒಂದು ಫ್ಯಾಷನ್ ಡಿಸೈನರ್ ಕ್ಲಾಸಸ್ನ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಬಂದು ನೀವು ಜಾಯಿನ್ ಆಗ್ಬೋದು. ಸೊ ಇದ್ರದ್ದು ಪ್ರತಿಯೊಂದು ಡೀಟೇಲ್ಸ್ನ ನಾನು ಕ್ಯಾಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಒಂದು ಕ್ಲಾಸ್ ನಿಮಗೆ ಜಸ್ಟ್ 2 ಮಂತ್ಸಲ್ಲಿ ಇರುತ್ತೆ. ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಡ್ರೇಪಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹೇಳ್ಕೊಡ್ತಾರೆ. ಸೊ ಈ ಒಂದು ಆಪರ್ಚುನಿಟಿನ ಯಾಕೆ ಮಿಸ್ ಮಾಡ್ಕೊಂಡಿದ್ದೀರಾ? ಸೊ ಗೈಸ್, ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು. ಸೊ ಮತ್ತೆ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ದುಡ್ಡಿರುತ್ತೆ, ಬಟ್ಟೆ ತಗೊಳ್ಳೋಷ್ಟು ದುಡ್ಡಿರಲ್ಲ, ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊಂಡು ಮನೇಲಿ ಕೂತಿರೋರಿಗೆ ಡೋಂಟ್ ವರಿ, ನಾನು ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಡೀಟೇಲ್ಸ್ ಹಾಕಿರ್ತೀನಿ. ಬನ್ನಿ, ನಿಮ್ಗೆ ರೆಂಟ್ ಬೇಕಂದ್ರೆ ರೆಂಟಿಗೆ ತಗೊಳ್ಳಿ, ಇಲ್ಲ ನಮ್ಗೆ ಓನಾಗಿ ಬೇಕಂತಂದರೆ ಇಲ್ಲೇ ನಿಮಗೆ ಸ್ಟಿಚ್ ಮಾಡ್ಕೊಡಕ್ಕೆ ಕೊಡ್ತಾರೆ. ಸೊ ಗೈಸ್,